ಇವತ್ತು ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಗೊತ್ತಾಗಬೇಕಂದ್ರೆ ಖಂಡಿತ ನೀವು ವಿಡಿಯೋ ಎಂಡ್ವರೆಗೆ ನೋಡಬೇಕು. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಹೊಸಪೇಟೆ ಹುಡುಗ. ಎಲ್ಲರೂ ಹೇಗಿದ್ರೆ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಆಗುತ್ತೆ ಮಧ್ಯಾಹ್ನ. ಯಾಕಪ್ಪ ಅಂದ್ರೆ ನಾನು ಊರಿಗೆ ಹೋಗ್ತಿದ್ದೆ, ಅದಕ್ಕೆ ನಮ್ಮ ಹೊಸಪೇಟೆ ರೈಲ್ವೆ ಸ್ಟೇಷನಿಗೆ ಬಂದುಬಿಟ್ಟು ಟಿಕೆಟ್ ತಗೊಂಡು ಟ್ರೈನಿಗಾಗಿ ವೇಟ್ ಮಾಡಿಬಿಟ್ಟು ಬಳ್ಳಾರಿ ಕಡೆ ಬಂದೆ. ಬಳ್ಳಾರಿ ಕಡೆ ಬರ್ತಾನೆ ಇನ್ನು ಬಳ್ಳಾರಿಯಿಂದ ಗುಂತಕಲ್ಲಿಗೆ ಬಂದ್ಬಿಟ್ಟು ಇಲ್ಲಿ ಟಿಕೆಟ್ ಡೈರೆಕ್ಟ್ ಮಂತ್ರಾಲಯಕ್ಕೆ ತಗೊಂಡ್ಬಿಟ್ಟು ಟ್ರೈನಿಗಾಗಿ ವೇಟ್ ಮಾಡಿ ಸಾಕು. ಈಗ ಒಂದೆರಡು ಸಮೋಸ ತಿಂದು ಬರೋಣ ಅಂತ ಅನ್ಕೊಂಡಿವಿ. ಅಷ್ಟರೊಳಗೆ ನಮ್ಮ ಟ್ರೈನ್ ಬಂದ್ಬಿಟ್ಟು ಇಲ್ಲೊಂದು ಮಿರರ್ ಹಾಕಿದ್ರು, ಇದು ನನಗಾಗಿ ವಿಡಿಯೋ ಮಾಡ್ಕೊಳಕಂತ ಹಾಕಿದ್ರು ಅಂತ ಅನ್ಕೊಂಡಿದ್ದೆ. ಫೈನಲಿ 8 hours ಜರ್ನಿ ಮಾಡಾದ್ಮೇಲೆ ಮಂತ್ರಾಲಯ ಹತ್ರ ಬಂದ್ಬಿಟ್ಟು ಈ ಚಳಿ ಇರೋದಕ್ಕೆ ಹೋಗಿ ಒಂದು ಕಾಫಿ ಕುಡಿದು ಬಂದ್ಬಿಟ್ಟು ಈ ಚಳಿ ಪಕ್ಕ ನೀವು ಒಂದು ರೂಮ್ ತಗೊಳ್ಲೇಬೇಕು, ಇಲ್ಲಪ್ಪ ಅಂತಂದ್ರೆ ಬಹಳ ಕಷ್ಟ ಆಗುತ್ತೈತೆ. ಅದಕ್ಕೆ ನಾವು ರೆಂಟು ಮತ್ತೆ ಎಷ್ಟು ಗಂಟೆಗೆ ಬಂದಿವಪ್ಪ ಅಂತಂದ್ರೆ ನೋಡ್ಬೋದು. ನಾವು ಬರೋದ್ರೊಳಗೆ ಟೈಮ್ 1:20 ಆಗಿತ್ತು. ಅಲ್ಲಿಂದ ಬರೋದ್ರೊಳಗೆ ಲೇಟ್ ಆಯಿತು. ಹೊರಗಡೆ ಚಳಿ ಐತೆ ಅಂತೇಳಿ ಅದಕ್ಕೆ ನಾವು ರೂಮ್ ಮಾಡಬೇಕಾಯಿತು. ರೂಮ್ ಹತ್ರ ರೇಟ್ ಜಗ್ಗಿತ್ತು. ಅದಕ್ಕೆ ನಾವೊಬ್ರು ಅಣ್ಣವ್ರ ಜೊತೆಗೆ ಶೇರ್ ಮಾಡ್ಕೊಂಡಿದ್ವಿ ರೂಮು. ಅವ್ರು ಯಾರಂತ ತೋರಿಸ್ತೀನಿ ಬನ್ನಿ. ಗುಲ್ಬರ್ಗದಿಂದ ಇವರೇ ನೋಡಿ ಅವ್ರು. ಅಣ್ಣ ನಿಮ್ಮ ಹೆಸರು? ಅಣ್ಣ ನಿಮ್ಮದು? ಅಂಬರೀಶ್. ಇವ್ರ ಜೊತೆಗೆ ನೋಡಿ ನಾವು ಇವಾಗ ರೂಮ್ ಶೇರ್ ಮಾಡ್ಕೊಂಡ್ರಿ. ಇವತ್ತಿನ ಬ್ಲಾಗ್ ಇಷ್ಟೇ. ಮತ್ತೆ ಮಂತ್ರಾಲಯ ಬ್ಲಾಗಲ್ಲಿ ಸಿಗೋಮ್ಮ. ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಮತ್ತೆ ಖಂಡಿತ ಬರ್ತೀನಿ. ಟೇಕ್ ಕೇರ್, ಲವ್ ಯು, ಬಾಯ್.